ಇವತ್ತು ಸಾಂಪ್ರದಾಯಿಕ ವಿಧಾನದಲ್ಲಿ ತುಂಬ ರುಚಿಯಾದ ಕೂಟು ಮಾಡುವುದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಕೂಟು ಅಂದರೆ ತುಂಬ ದ್ರವವೂ ಅಲ್ಲ, ಗಟ್ಟಿಯೂ ಅಲ್ಲದಂಥ ಒಂದು ರೆಸಿಪಿ. ಒಂದ್ಸಲ ತಿಂದರೆ ಇದೆಯಲ್ಲ ಮತ್ತೆ ಮತ್ತೆ ತಿನ್ನಬೇಕಂತ ಅನಿಸ್ತದೆ, ಅಷ್ಟು ರುಚಿಯಾಗ್ತದೆ. ಕೂಟು ಇದೆಯಲ್ಲ ಅನೇಕ ರೀತಿಯಲ್ಲಿ ಮಾಡ್ತಾರೆ. ನಾನಿವತ್ತು ಮಿಶ್ರ ತರಕಾರಿಗಳ ಜೀರಿಗೆ ಕೂಟು ಹೇಗೆ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೇನೆ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ 1 ಕಪ್ಪಷ್ಟು ಇಲ್ಲಿ ಹೆಸರುಬೇಳೆ ಹಾಗೂ ಒಂದು ಅರ್ಧ ಕಪ್ಪಷ್ಟು ಮಸೂರ್ ದಾಲನ್ನು ತೆಗೆದುಕೊಂಡಿದ್ದೇನೆ. ನೀವು ಇದರ ಬದಲು ತೊಗರಿಬೇಳೆಯನ್ನು ಸಹ ಬಳಸಬಹುದು ಅಥವಾ ಕೇವಲ ಹೆಸರುಬೇಳೆ ಮಾತ್ರ ಸೇರಿಸಿ ಈ ಕೂಟನ್ನು ತಯಾರಿಸಬಹುದು. ಇದನ್ನು ಚೆನ್ನಾಗಿ ತೊಳಿಬೇಕು ಹಾಗೂ ಇದನ್ನು ಕುಕ್ಕರಲ್ಲಿ ಬೇಯಿಸಲಿಕ್ಕಿದೆ. ಇಲ್ಲಿ ಈ ಕೂಟಿಗೆ ನಾನು 3 ಬಗೆಯ ತರಕಾರಿಯನ್ನು ಬಳಸ್ತಾ ಇದ್ದೇನೆ. ಸಾಧಾರಣ ಒಂದು 2 ಕಪ್ಪಷ್ಟು ಕ್ಯಾಬೇಜ್, 1 ನವಿಲುಕೋಸು, 2 ಕ್ಯಾಪ್ಸಿಕಮನ್ನು ಬಳಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ನೀವು ಇದರ ಬದಲು ನಿಮ್ಮಿಷ್ಟದ ಬೇರೆ ಯಾವುದೇ ತರಕಾರಿ ಬಳಸಿ ಇದೇ ಮಸಾಲೆ ಹಾಕಿ ಕೂಟನ್ನು ತಯಾರಿಸಬಹುದು. ತೊಳೆದ ಬೇಳೆಗಳ ಜೊತೆಗೆ ಈ ತರಕಾರಿಯನ್ನು ಸಹ ಒಂದೊಂದಾಗಿಯೇ ಸೇರಿಸುವ. ಕ್ಯಾಪ್ಸಿಕಮ್ ಇದೆಲ್ಲ ಕೊನೆಯದಾಗಿ ಸೇರಿಸಬೇಕು, ಇಲ್ಲವಾದರೆ ಬೇಗ ಮೆತ್ತಗಾಗ್ತದೆ. 1 ಕಪ್ಪಷ್ಟು ನೀರನ್ನು ಸಹ ಸೇರಿಸುವ. ಸ್ವಲ್ಪ ಅರಿಶಿನ ಹುಡಿ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ 2 ಸೀಟಿ ತೆಗಿಬೇಕು. ನಿಮಗೆ ತರಕಾರಿ ಹಾಗೂ ಬೇಳೆ ಜಾಸ್ತಿ ಬೇಯುವುದು ಬೇಡ ಅಂತಾದರೆ 1 ಸೀಟಿ ತೆಗೆದ್ರೆ ಸಾಕು. ಅದು ಬೇಯುವಷ್ಟರಲ್ಲಿ ಮಸಾಲೆಗೆ ತಯಾರು ಮಾಡೋಣ. ಇಲ್ಲಿ ಒಂದು ಬಟ್ಟಲಲ್ಲಿ ಒಂದು ಅರ್ಧ ತೆಂಗಿನಕಾಯಿಯ ತುರಿ, ಚಿಕ್ಕ ಹುಳಿ, 3 ಹಸಿಮೆಣಸು, ಒಂದು 3 ಬ್ಯಾಡಗಿ ಮೆಣಸು, ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ. ಇವೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸಹ ಸೇರಿಸಿ ಫೈನಾಗಿ ಗ್ರೈಂಡ್ ಮಾಡಬೇಕು. ಮಸಾಲೆ ಗ್ರೈಂಡ್ ಮಾಡಿದ್ದು ಆಗಿದೆ. ಇದನ್ನಿಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಈಗ ಕೂಟಿನ ಒಗ್ಗರಣೆಗೆ ತಯಾರು ಮಾಡೋಣ. ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಒಂದು 2 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಈಗ ಈ ಬಿಸಿ ಎಣ್ಣೆಯಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು 3 ಕರಿಬೇವಿನ ಗರಿಯ ಎಲೆ ಹಾಗೂ 2 ಒಣಮೆಣಸು ತುಂಡು ಮಾಡಿದ್ದು ಸೇರಿಸಿ ಹುರಿಬೇಕು. ಇಲ್ಲಿ ಒಗ್ಗರಣೆಯಲ್ಲಿ ಹಾಕಿದ ಸಾಸಿವೆ ಹಾಗೂ ಜೀರಿಗೆ ಸಿಡಿಯಲು ಪ್ರಾರಂಭವಾಗಿದೆ ಹಾಗೂ ಉಳಿದ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾಗುವಾಗ ನಾವು ಆಗಲೇ ರುಬ್ಬಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸಬೇಕು. ಒಗ್ಗರಣೆ ಜೊತೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಇಲ್ಲಿ ಕುದಿ ಬರಲು ಪ್ರಾರಂಭವಾಗಿದೆ ಹಾಗೂ ಇದರ ಕ್ವಾಂಟಿಟಿ ಕೂಡ ನೋಡಿ ಕಡಿಮೆ ಆಗಿದೆ. ಮಸಾಲೆಯ ನೀರಿನಂಶ ಕೂಡ ಡ್ರೈ ಆಗ್ತಾ ಬಂದಿದೆ. ಈ ಬದಿಯಲ್ಲಿ ಬೇಳೆ ಹಾಗೂ ತರಕಾರಿಗೆ 2 ಸೀಟಿ ತೆಗೆದಾಗಿದೆ. ಕುಕ್ಕರಿದು ಪ್ರೆಷರ್ ಇದೆಯಲ್ಲ ಕಂಪ್ಲೀಟಾಗಿ ರಿಲೀಸ್ ಆದ ನಂತರ ಇಲ್ಲಿ ಲಿಡ್ ತೆಗೆದಿಟ್ಟಿದ್ದೇನೆ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಮಸಾಲೆಗೆ ಸೇರಿಸಬೇಕು. ಮಸಾಲೆಗೆ ಸೇರಿಸಿ ರುಚಿಗೆ ಉಪ್ಪನ್ನು ಸಹ ಸೇರಿಸುವ ಹಾಗೂ ಒಂದು 1/4 ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸೇರಿಸುವ. ಹೊಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು. ಮಸಾಲೆ ತರಕಾರಿ ಚೆನ್ನಾಗಿ ಬೆರೆತ ನಂತರ ಅಗತ್ಯ ಎನಿಸಿದರೆ ಇದಕ್ಕೆ ಒಂದು ಅರ್ಧ ಕಪ್ ನೀರನ್ನು ಸಹ ಸೇರಿಸಬಹುದು, ಆದರೆ ತುಂಬ ತೆಳು ಮಾಡಬಾರ್ದು. ಈಗ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಇಷ್ಟಾಗುವಾಗ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ಮಿಶ್ರ ತರಕಾರಿಗಳ ರುಚಿಯಾದ ಕೂಟು ಇಲ್ಲಿ ಸರ್ವಿಂಗಿಗೆ ರೆಡಿಯಾಗಿದೆ. ಅನ್ನ, ಚಪಾತಿ, ಮುದ್ದೆ ಯಾವುದರ ಜೊತೆಗೆ ಬೇಕಾದರೂ ಸಹ ಸರ್ವ್ ಮಾಡ್ಬೋದು. ರುಚಿ ಅಂತೂ ಎಕ್ಸಲೆಂಟ್ ಆಗ್ತದೆ. ಇದೇ ರೀತಿ ಬೇರೆ ತರಕಾರಿಯನ್ನು ಉಪಯೋಗಿಸಿ ಇದೇ ಮಸಾಲೆ ಹಾಕಿ ಜೀರಿಗೆ ಕೂಟನ್ನು ತಯಾರಿಸ್ಬೋದು. ಇವತ್ತಿನ ಈ ಹೆಲ್ದಿಯಾದ ಟೇಸ್ಟಿಯಾದ ಕೂಟು ರೆಸಿಪಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.